ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ನಯಶ್ರೀ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಮಾವನ ಮಕ್ಕಳು ಬಂದಿದ್ದಾರೆ ನಮ್ಮ ಮನೆಗೆ ಬೆಂಗಳೂರಿಗೆ. ದೊಡ್ಡ ಮಾವನ ಮಗಳು ಹಾಸನಿಂದ ಬಂದಿದ್ದಾಳೆ, ಹಾಗೆಯೇ ಚಿಕ್ಕ ಮಾವನ ಮಗಳು ಉಡುಪಿಯಿಂದ ಬಂದಿದ್ದಾಳೆ. ನಾವಿವತ್ತು ಬಂದಿರೋದು ಬನ್ನೇರುಘಟ್ಟ ರೋಡಲ್ಲಿರುವಂತಹ ವೇಗ ಸಿಟಿ ಮಾಲ್ಗೆ. ನಮ್ಮ ಚಿಕ್ಕ ಮಾವನ ಮಗಳು ಉಡುಪಿಯಿಂದ ಬರುವಾಗಲೇ ಒಂದು ಇನ್ಸ್ಟಾಗ್ರಾಮ್ ಒಂದು ವೀಡಿಯೋ ತೊಗೊಬಂದಿದ್ಲು. ಅದೇನು ವೀಡಿಯೋ ಅಂತ ನೋಡಿದಾಗ ಅಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು ಕಡೆ ಬುಕ್ಸ್ದು ಫೇರ್ ನಡೀತಾ ಇದೆ. ಅಂದರೆ ನಿಮ್ಗೆ ಇಷ್ಟ ಆಗಿರುವಂತಹ ಯಾವುದೇ ವೆರೈಟೀಸ್ ಆಫ್ ಬುಕ್ಸು ಕೂಡ ಅಲ್ಲಿ ಸಿಗುತ್ತೆ ಅಂತ ಅವಳು ವೀಡಿಯೋನ ತೋರಿಸಿದ್ಲು. ನೆಕ್ಸ್ಟ್ ಆ ವೀಡಿಯೋನ ನೋಡಿದಾಗ ನಮಗೆ ಗೊತ್ತಾಯಿತು ಅದು ವೇಗ ಸಿಟಿ ಮಾಲಲ್ಲಿ ನಡೀತಾ ಇರೋದು ಅಂತ. ಓಕೆ, ನಮ್ಮ ಮನೆಯಿಂದ ತುಂಬ ಏನು ದೂರ ಇರಲಿಲ್ಲ, ಹೋಗಿ ಬರೋಣ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಹೊರಟ್ವಿ. ಅಲ್ಲಿ ಹೋಗಿ ನೋಡಿದಾಗ 3 ಟೈಪ್ಸ್ ಆಫ್ ಬಾಕ್ಸಸ್ ಇತ್ತು. ಅದರಲ್ಲಿ ಒಂದು ಚಿಕ್ಕ ಬಾಕ್ಸು 1200ಇಂದ ಸ್ಟಾರ್ಟ್ ಆಗ್ತಾಯಿತ್ತು. ನಾವು ಅದೇ ಬಾಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಅವಳಿಗೆ ಯಾವ್ಯಾವ ಬುಕ್ಸ್ ಬೇಕು ಅದನ್ನು ಅವಳು ಸೆಲೆಕ್ಟ್ ಮಾಡಿದ್ಲು. ನಾನು ಅವ್ರನ್ನ ಬುಕ್ಸ್ನ ಸೆಲೆಕ್ಟ್ ಮಾಡೋಕ್ಕೆ ಬಿಟ್ಬಿಟ್ಟು ನನ್ನ ದೊಡ್ಡ ಮಗಳನ್ನ ಕರ್ಕೊಂಡು ಅಲ್ಲೇ ತಿರುಗಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಸ್ವಲ್ಪ ಗಲಾಟೆ ಮಾಡ್ತಾಯಿದ್ಲು. ಅವಳ ಮೂಡು ಚೆನ್ನಾಗಾಗಲಿ ಅಂತ ಹೇಳಿಬಿಟ್ಟು ಸುಮ್ಮನೆ ಒಂದು ರೌಂಡ್ ತಿರುಗಾಡ್ಕೊಂಡು ಬರೋಣ ಅಂತ ಕರ್ಕೊಂಡು ಬಂದೆ. ಅವಳಲ್ಲಿ ನೋಡಿಬಿಟ್ಟು ಕಾರೆಲ್ಲ ನೋಡಿ ಅಮ್ಮ ನನಗೆ ಇದು ಕೊಡಿಸು ಅದು ಕೊಡಿಸು ಅಂತ ಕೇಳ್ತಾ ಇದ್ಲು. ನಾನು ಹೋಗಿ ಚಿನ್ನ ಮತ್ತೆ ಕೊಡ್ಸೋಣ ಅಂತ ಸುಮ್ಮನೆ ಒಂದು ರೌಂಡ್ ಹಾಕಿದ್ದೆ. ನಿಮ್ಗೆ ಏನೇನು ಇಷ್ಟ ಅದೆಲ್ಲ ನೋಡ್ಕೊಂಡು ಆಮೇಲೆ ಅಪ್ಪ ಬಂದು ಕೊಡಿಸ್ತಾರೆ ಅಂತ ಹೇಳಿ ಸುಮ್ಮನೆ ಅವ್ರು ಹೇಳ್ಬಿಟ್ಟೆ. ಒಂದು ರೌಂಡೆಲ್ಲ ಸುತ್ತಾಡ್ಕೊಬಿಟ್ಟು ಮತ್ತೆ ವಾಪಸ್ ಅದೇ ಪ್ಲೇಸ್ಗೆ ಬಂದ್ವಿ. ಇವಳು ಚಾರ್ವಿನೂ ಕೂಡ ಅಮ್ಮ ನನಗೂ ಸ್ವಲ್ಪ ಬುಕ್ಸ್ ಬೇಕು, ನಾನೇ ಯಾವುದಾದ್ರೂ ನೋಡ್ತೀನಿ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದ್ಲು. ಸರಿ, ಅಲ್ಲಿ ಕಿಡ್ಸ್ ಸೆಕ್ಷನ್ ಇತ್ತಲ್ವ, ನಾನು ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿದೆ ಅವಳಿಗೆ. ಯಾವುದಾದ್ರೂ ಸುಮ್ಮನೆ ಬುಕ್ಸ್ ನೋಡ್ತಾ ಇರಲಿ, ನಮಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತಲ್ಲ ಅಂತ. ಅವಳು ಅಲ್ಲಿ ಕೆಲವನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ನಾನು ಇದನ್ನು ತೊಗೋತೀನಿ ಅಮ್ಮ, ಚಿಕ್ಕಿಗೆ ತೋರಿಸ್ತೀನಿ ಅಂತ ಚಿಕ್ಕಿನ ಹುಡ್ಕೊಂಡು ಹೋಗ್ತಿದ್ದಾಳೆ. ಚಿಕ್ಕಿ ನನಗಿದು ಬೇಕು ಅಂತ ಹೇಳ್ಕೊಂಡು. ಇಲ್ಲಿ ಕೂರೋಕ್ಕೆ ಅಂತ ಚೇರ್ ಇಟ್ಟಿದ್ರೆ ಅದು ನನ್ನ ಮಗಳಿಗೆ ಸ್ಲೈಡ್ ಆಗಿತ್ತು. ಅಲ್ಲಿಂದ ಜಾರೋದು ಮತ್ತೆ ಹೋಗೋದು ಮತ್ತೆ ಜಾರೋದು ಅದೇ ಆಡ್ತಾಯಿದ್ಲು. ಈ ಕಡೆ ಸಣ್ಣ ಮಗಳನ್ನು ಕೂಡ ಅವಾಗಿಂದ ಎತ್ಕೊಂಡಿದ್ದು, ಅವಳಿಗೂ ಸುಸ್ತಾಗಿತ್ತು ಅನಿಸುತ್ತೆ. ನಾನು ವಾಕ್ ಮಾಡಬೇಕು ಅನ್ನಿಸ್ತೇನೋ ಮತ್ತೆ ಕೆಳಗೆ ಇಳಿತೀನಿ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಕೆಳಗೆ ಬಿಟ್ಟೆ. ಅವಳು ಕೂಡ ಅಕ್ಕ ಆಡೋದು ನೋಡಿಬಿಟ್ಟು ನಾನು ಹೇಗೆ ಆಡೋದು ಅಂತ ಅವಳಿಗೆ ಗೊತ್ತಾಗಲಿಲ್ಲ. ಹಾಗೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ವಾಕ್ ಮಾಡ್ತಾಯಿತ್ತು. ಪುಟ್ಟ ಹೆಜ್ಜೆ ಆಗ್ತಾ ಇತ್ತು ಮುದ್ದು ಮರಿ. ಸರಿ, ಅಲ್ಲಿ ಫನ್ ಗೇಮ್ ಇತ್ತು, ಅದನ್ನು ನೋಡಿಬಿಟ್ಟು ಚಾರ್ವಿ ನಾನಲ್ಲಿ ಆಡ್ತೀನಿ ಅಂತ ಹೇಳಿದ್ಲು. ಓಕೆ, ಕೇಳೋಣ ಎಷ್ಟಾಗುತ್ತೆ ಟಿಕೆಟ್ಸ್ ಅಂತೆಲ್ಲ ಹೇಳ್ಬಿಟ್ಟು ಒಂದು 5-6 ಗೇಮ್ಸ್ ಇದ್ದರೆ ಆಡ್ಸೋಣ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಆದರೆ ಅವರು ಸ್ಟಾರ್ಟಿಂಗ್ ಪ್ರೈಸೇ ಟಿಕೆಟ್ದು 1600 ಅಂತ ಹೇಳಿದ್ರು. 16 ಗೇಮ್ಸ್ ಏನೋ ಇರುತ್ತೆ ಅಂತ. ಚಾರ್ವಿ ಆಡೋಂಥ ಗೇಮ್ಸ್ ಅಷ್ಟು ಏನು ಜಾಸ್ತಿ ಇರಲಿಲ್ಲ. ಮತ್ತು 1600 ಕೊಡೋದು ಸ್ಟಾರ್ಟಿಂಗ್ ಪ್ರೈಸ್ ಅಂದರೆ ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು. ಚಾರ್ವಿಗಂತೂ ಬೇಜಾರಾಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಅದು ಅವಳಿಗೆ ಯೂಸ್ ಇಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಅವಳನ್ನ ಆಡಿಸ್ಲಿಲ್ಲ, ಹೊರಗೆ ಕರ್ಕೊಂಡು ಬಂದ್ವಿ. ಅದೇ ಬೇಜಾರಲ್ಲಿದ್ದು. ಸರಿ, ಅವ್ರ ಅಪ್ಪ ಅದನ್ನು ನೋಡಿಬಿಟ್ಟು ಅಲ್ಲಿ ಹೊರಗಡೆ ಒಂದು ಜೀಪ್ ಇಟ್ಟಿದ್ರು, ಅದರಲ್ಲಿ ಡ್ರೈವ್ ಮಾಡ್ಸೋಣ ಅಂತ ಅಲ್ಲಿ ನೋಡ್ತಾ ಇದ್ದಾರೆ. ಅವಳಿಗೆ ತುಂಬ ಖುಷಿ ಆಯಿತು. ಯಾಕೆ ನಾನು ಆಡ್ತಾ ಇದ್ದೀನಿ ಅಂತ ಕೊನೆಗೆ ಅಂತ.
ಹಾಗೆ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಯೇಷನ್ ವ್ಲಾಗ್. ಇದು ನಮ್ಮ ಮನೆ ಹತ್ರನೇ ಇದರ ಒಂದು ಚಿಕ್ಕದಾಗಿರೋ ಒಂದು ಮಾಲ್ ಇತ್ತು, ಅಲ್ಲಿಗೆ ಕರ್ಕೊಂಡು ಬಂದಿದ್ವಿ. ನಿನ್ನೆ ಪಾಪ ಗೇಮ್ಸ್ ಏನೂ ಆಡೋಕ್ಕಾಗಲಿಲ್ವಲ್ಲ, ಇದರಲ್ಲಿ ಒಂದು ಫನ್ ಗೇಮ್ ಇತ್ತು ಅಂತ ಹೇಳಿ ಓಕೆ ಆಡಿಸ್ಕೊಂಡು ಹೋಗೋಣ ಅಂತ ಅಲ್ಲಿ ಕರ್ಕೊಂಡು ಹೋದ್ವಿ. ಇಲ್ಲಿ ಪ್ರೈಸಸ್ ಎಲ್ಲ ಕಡಿಮೆನೇ ಇತ್ತು, ಆ ಥರ ಏನಿರಲಿಲ್ಲ. ಒಂದು ಗೇಮ್ಗೆ 100 ರೂಪೀಸ್ ಆ ಥರ ಏನೋ ಇತ್ತು. ನಾವು 5 ಗೇಮ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಆಮೇಲೆ ಬೇಕಿದ್ರೆ ಒಂದು ಮಂತ್ ಅದು ವ್ಯಾಲಿಡಿಟಿ ಇರುತ್ತೆ, ಬಂದು ಬೇಕಿದ್ರೆ ಹಾಕ್ಕೋಬೋದು ಅಂತ ಹೇಳಿದ್ರು. ಹಾಗಾಗಿ ಒಂದು 5 ಗೇಮ್ಸ್ನ ತಗೊಂಡ್ವಿ. ಎಲ್ಲಿ ಅಕ್ಕ ಅಕ್ಕ ಎಲ್ಲ ಆಡ್ತಿದ್ದಾರೆ. ಗಟ್ಟಿ ಕುತ್ಕೋಬೇಕು.
ನಾವೆಲ್ಲ ಮುಗಿಸ್ಕೊಂಡು ಕೆಳಗೆ ಬಂದ ತಕ್ಷಣ ಗ್ರೌಂಡ್ ಫ್ಲೋರಲ್ಲಿ ಇದಿತ್ತು. ಚಾರು ಇದನ್ನು ನೋಡಿ ಇದರಲ್ಲೂ ಆಟ ಆಡಬೇಕು ಅಂತ ಹಠ ಮಾಡಿದ್ಲು. ಓಕೆ ಅವಳಿಷ್ಟನೇ ಅಲ್ವಾ ಅಂತ ಹೇಳಿಬಿಟ್ಟು ಅವಳನ್ನ ಕೂರಿಸಿ ಆಟ ಆಡಿಸ್ಕೊಂಡು ಮನೆಗೆ ಬಂದ್ವಿ. ಬಾಯ್.